ಅಪ್ಪನಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಮಗ ಅರಸಾಹಸವನ್ನು ಪಡ್ತಿದ್ದಾರೆ. ಸಿಎಂ ದೆಹಲಿಗೆ ಹೋದಾಗಲೆಲ್ಲ ಫಾಲೋ ಮಾಡ್ತಿದ್ದಾರೆ ನಲ್ಪಾಡ್. ಈ ಬಾರಿಯಾದರೂ ಮಂತ್ರಿಗಿರಿ ಪಡೆಯುವಲ್ಲಿ ಸಕ್ಸಸ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಹ್ಯಾರಿಸ್ಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಪ್ರಯತ್ನ, ಕೊಡಿಸ್ಬೇಕು ಅನ್ನುವಂಥ ಕೆಲಸ. ಫೈನಲ್ ಲಿಸ್ಟ್ನಲ್ಲಿ ಹೆಸರಿರುವಂತೆ ತಂದೆ ಮಗನ ಎಫರ್ಟ್. ಈಗ ನಾನೇನು ಲಾಭಿ ಮಾಡೋಕ್ಕೆ ಹೋಗಿಲ್ಲ ಅಂತ ನಲ್ಪಾಡ್ ಹೇಳಿದ್ದಾರೆ. ಅಪ್ಪನಿಗಾಗಿ ಸಚಿವ ಸ್ಥಾನ ಕೊಡಿಸ್ಬೇಕು ಅಂತ ಮಗ ಅರಸಾಹಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಾಗಲೆಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಬಾರಿಯೂ ಕೂಡ ಮಂತ್ರಿಗಿರಿಯನ್ನು ಪಡೆಯುವಲ್ಲಿ ಹೋರಾಟ ಆಗ್ತಾನೆ ಇದೆ. ಈಗ ಅದು ಫಲ ಕೊಡುತ್ತಾ, ಸಕ್ಸಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಇನ್ನು ಹೈಕಮಾಂಡಿಂದ ಫೈನಲ್ ಲಿಸ್ಟ್ ಬರುತ್ತೆ. ಆ ಫೈನಲ್ ಲಿಸ್ಟ್ನಲ್ಲಿ ಹ್ಯಾರಿಸ್ ರವರ ಹೆಸರು ಕೂಡ ಇರುತ್ತಾ? ಮಗನ ಹೋರಾಟಕ್ಕೆ ಫಲ ಸಿಗುತ್ತಾ? ಈ ರೀತಿಯ ಪ್ರಶ್ನೆಗಳಿದ್ದಾವೀಗ. ನಲ್ಪಾಡ್ ಹ್ಯಾರಿಸ್ ರವರು ಅವರ ತಂದೆಗೆ ಸಚಿವ ಸ್ಥಾನಕ್ಕೆ ಕೊಡಬೇಕು, ಸಚಿವರಾಗಬೇಕು ನಮ್ಮಪ್ಪ ಕೂಡ ಅನ್ನುವಂಥ ಹಂಬಲದಿಂದ ಇನ್ನಿಲ್ಲದ ಪ್ರಯತ್ನ ಅಂತೂ ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ. ಈ ತೆರೆಮರೆಯಲ್ಲಿ ಮಾಡಿರುವಂಥ ಪ್ರಯತ್ನ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತಾ? ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ ಮಾತಾಡಕ್ಕೆ ನೋಡಕ್ಕೆ ಅಂತ ನಾನು ಡೆಲ್ಲಿಗೆ ಹೋಗಿದ್ದೆ. ನಾನೇನ್ ಲಾಬಿ ಮಾಡಕ್ ಹೋಗಿಲ್ಲ. ನಮ್ಮ ಅಪ್ಪ 4 ಬಾರಿ ಗೆದ್ದಿದ್ದಾರೆ, ಅವರು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಮಂತ್ರಿ ಮಂಡಲದಲ್ಲಿ ಸೇರಿಸ್ತಾರ ಅನ್ನೋ ನಂಬಿಕೆ ನನ್ನ ಮುಖ್ಯಮಂತ್ರಿ ಮೇಲೆ ಇದೆ, ನಮ್ಮ ಹೈಕಮಾಂಡ್ ಮೇಲೆ. ಏನು ಮಾಡಕ್ ಹೋಗಿಲ್ಲ. ಯಾಕೆ ಮಾಡ್ಬೇಕು? ನಾವು ಡೈಲಿ ಮಗ ತೋರಿಸಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ. ನಾನು